ಇಷ್ಟವರೆಗೆ ನೋಡಿದ್ರ ಅದ್ಭುತವಾದ ಚಿತ್ರಗಳನ್ನ ಬಿಡಿಸಿದ್ದಾನೆ. ನಮ್ಗೆಲ್ರಿಗೂ ಕೂಡ ಖುಷಿ ಅನ್ಸುತ್ತೆ. ಹೊಸ ಹೊಸ ಟ್ಯಾಲೆಂಟು ನಮ್ಮ ಸ್ಕೂಲಲ್ಲೂ ಕೂಡ ಅಭಿವೃದ್ಧಿ ಕಾಣ್ತಾ ಇದೆ. ಆದ್ರೆ ಅವನು ಕ್ವಶನ್ ಕೇಳ್ಬೇಕಾಗತ್ತೆ, ಅದಕ್ಕೆಲ್ಲದಕ್ಕೂ ಪ್ರೇರಣೆ ಯಾರು ಅಂತ ಆನ್ಸರ್ ಸ್ವಲ್ಪ ಹೇಳು. ಪ್ರೇರಣೆ ಏನು? ಯಾರ ಪ್ರೇರಣೆಯಿಂದ? ಯಾವ್ದಾದ್ರು ಚಿತ್ರವನ್ನ ನೋಡಿನ ಅಥವಾ ಯಾರಾದ್ರೂ ಡ್ರಾಯಿಂಗ್ ಮಾಡ್ತಾ ಇರೋದು ನೋಡಿನ ನೀನ್ ಇನ್ಸ್ಪೈರ್ ಆದ್ಯಾ, ಅಥವಾ ನಿನ್ನಿಂದ ನೀನೇ ಕಲಿಬೇಕು, ಮಾಡ್ಬೇಕು, ಏನಾದ್ರೂ ಹೊಸದನ್ನ ಸೃಷ್ಟಿ ಮಾಡ್ಬೇಕು ಅಂತ ಮಾಡ್ತಾ ಇದ್ಯಾ? ಹೇಗೆ? ನಾನು ಪಿಕ್ಚರ್ ನೋಡಿದಾಗ ಅದನ್ನ ಮಾಡ್ಬೇಕು ಅನ್ಸುತ್ತೆ. ಅದು ಮಾಡದೆ ಇರಕ್ಕಾಗಲ್ಲ. ಅದು ಮಾಡ್ಬಿಟ್ಟೆ ಸಮಾಧಾನ ಆಗುತ್ತೆ. ಅದ್ ಮಾಡ್ಲೇಬೇಕು ಅನ್ಸುತ್ತೆ ಅದನ್ನ. ಈಗ ಸಿದ್ದಪ್ಪಜ್ಜಿದು ಮಾಡಿದ್ದೀನಲ್ಲ, ಅದು ನಮ್ಮ ಮನೆದವ್ರ ಫೋಟೋ. ಅದನ್ನ ನೋಡ್ದೆ, ಮಾಡ್ಬೇಕು ಅನಿಸ್ತು, ಮಾಡ್ದೆ, ಚೆನ್ನಾಗ್ ಬಂತು. ಅವಾಗ ಇನ್ನ ಸ್ವಲ್ಪ ಡ್ರಾಯಿಂಗ್ ಮಾಡ್ಬೇಕು, ಇನ್ನ ಡ್ರಾಯಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬೇಕು ಅನ್ಕೊಂಡೆ ಮಾಡಿದೀನಿ. ಹಾಗೆ ನಿಮ್ ಮನೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಹೇಗೆ ಪ್ರೇರಣೆ ಕೊಡ್ತಾ ಇದಾರೆ ಈ ಚಿತ್ರಕಲೆಗೆ ಸಂಬಂಧಿಸಿದಂತೆ? ಹಾಗೆ ನಮ್ಮಮ್ಮ ಅಂತಾರೆ, ಯಾವಾಗ್ಲೂ ಡ್ರಾಯಿಂಗ್ ಮಾಡ್ತೀಯಲ್ಲ, ಅದನ್ನ ಪರ್ಫೆಕ್ಟ್ ಆಗಿ ಮಾಡಿದಾಗ ನೀನು ಯಾರು ಚೆನ್ನಾಗಿದೆ ಅಂತಾರಲ್ಲ, ಅವರು ಇದು ಡ್ರಾಯಿಂಗ್ ನ ನೋಡಿ ಜಾಸ್ತಿ ಹೊಗಳಿಕೆ ಕೊಡ್ತಾರಲ್ಲ, ಆಗ ಇನ್ನ ಚೆನ್ನಾಗ್ ಮಾಡ್ತೀಯ ಡ್ರಾಯಿಂಗ್ ನೀನು ಅಂತ ನಮ್ಮಮ್ಮ ಯಾವಾಗ್ಲೂ ಹಂಗೆ. ಮೊದ್ಲು ಅದನ್ನ ಸ್ಕೆಚ್ ಏನಾದ್ರು ಹಾಕೊಡ್ತಿ ಅಥವಾ ನೀನ್ ನೋಡ್ಕೊಂಡು ಡೈರೆಕ್ಟ್ ಆಗಿ ಹೇಗಿದೆ ಹಾಗೆ ಬಿಡಿಸ್ಬಿಡ್ತೀಯ? ಡೈರೆಕ್ಟ್ ಹೇಗಿದೆ ಹಾಗೆ ಬಿಡಿಸ್ಬಿಡ್ತೀನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಅದ್ಭುತವಾಗಿ ಚಿತ್ರಗಳನ್ನ ಬಿಡಿಸಿದ್ದಾನೆ. ತುಂಬಾ ಖುಷಿ ಅನ್ಸುತ್ತೆ, ತುಂಬಾ ಹೆಮ್ಮೆ ಅನ್ಸುತ್ತೆ. ಇಂಥ ಚಿಕ್ಕ ವಯಸ್ಸಿನಲ್ಲಿ 8ನೇ ಕ್ಲಾಸ್ ಅಷ್ಟೇ, ಇಂಥ ಚಿಕ್ಕ ವಯಸ್ಸಿನಲ್ಲೂ ಕೂಡ ಇವು ಅದ್ಭುತವಾದ ಡ್ರಾಯಿಂಗ್ ಅನ್ನ ಮಾಡಿದ್ದಾನೆ. ಅವನು ಪ್ರತಿಭೆ ಇದೇ ರೀತಿ ಮುಂದುವರಿಲಿ, ಅವನ ಭವಿಷ್ಯವೂ ಕೂಡ ಚೆನ್ನಾಗಿರ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.